ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 13ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಎಕಾಲಜಿ ಇನ್ ಅಗ್ರಾನಮಿ. ಅಗ್ರಾನಮಿಲಿ ಎಕಾಲಜಿಯ ಒಂದು ರೋಲ್ ಏನು, ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಎಕಾಲಜಿ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಅಗ್ರಾನಮಿ. ಅಗ್ರಾನಮಿಯಲ್ಲಿ ಎಕಾಲಜಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನು ವಹಿಸುತ್ತೆ. ಇಟ್ ಇನ್ಫ್ಲೂಯೆನ್ಸಿಂಗ್ ಹೌ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಕ್ಯಾನ್ ಬಿ ಡಿಸೈನ್ಡ್ ಟು ವರ್ಕ್ ಇನ್ ಹಾರ್ಮೋನಿ ವಿತ್ ನ್ಯಾಚುರಲ್ ಎಕೋಸಿಸ್ಟಮ್. ಇದು ಯಾವುದಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದರೆ, ನಾವು ಕೃಷಿಯಲ್ಲಿ ಮಾಡುವಂತಹ ಕೆಲವೊಂದು ಪ್ರಾಕ್ಟೀಸಸ್, ಕೆಲವೊಂದು ಕಾರ್ಯಚಟುವಟಿಕೆಗಳೇನಿದೆ ಅವುಗಳು ಯಾವ ರೀತಿ ಡಿಸೈನ್ ಮಾಡುತ್ತೆ ಅಂತಂದರೆ ವರ್ಕ್ ಇನ್ ಹಾರ್ಮೋನಿ ವಿತ್ ನ್ಯಾಚುರಲ್ ಎಕೋಸಿಸ್ಟಮ್. ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮತ್ತು ನೈಸರ್ಗಿಕ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಂತೆ ಅದನ್ನು ಡಿಸೈನ್ ಮಾಡುತ್ತೆ. Understanding the ecological principles underlying agronomic system is essential for promoting sustainable agricultural practices. ಈ ಒಂದು ಎಕಲಾಜಿಕಲ್ ಪ್ರಿನ್ಸಿಪಲ್ಸ್ ನಮಗೆ ಗೊತ್ತಿರಬೇಕು. ಬಿಕಾಸ್ ಅವುಗಳು ಯಾವುದನ್ನು ಪ್ರಮೋಟ್ ಮಾಡುತ್ತೆ ಅಂದರೆ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸನ್ನು ಪ್ರಮೋಟ್ ಮಾಡುತ್ತೆ. ದ್ಯಾಟ್ ಎನ್ಹಾನ್ಸ್ ಪ್ರೊಡಕ್ಟಿವಿಟಿ, ಅದು ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡುತ್ತೆ. ವೈಲ್ ಮಿನಿಮೈಸಿಂಗ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ ವ್ಯವಸ್ಥೆಯ ಮೇಲೆ ಈ ಒಂದು ಋಣಾತ್ಮಕ ಪರಿಣಾಮ ಏನು ಬೀರುತ್ತೆ ಅದನ್ನು ಕಡಿಮೆ ಕೂಡ ಮಾಡುತ್ತೆ. ಇವಾಗ ಬಯೋಡೈವರ್ಸಿಟಿ ಇನ್ ಅಗ್ರಿಕಲ್ಚರ್ ಏನು ಹಿಂಗಂದ್ರೆ, ಬಯೋಡೈವರ್ಸಿಟಿ ಎನ್ಕಂಪಾಸಸ್ ದ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್. ಸೊ ನಮ್ಮ ಬಯೋಡೈವರ್ಸಿಟಿಯಲ್ಲಿ ಜೀವ ಪ್ರಭೇದಗಳು ಬರುತ್ತೆ, ಬೇರೆ ಬೇರೆ ಲೈಫ್ ಫಾರ್ಮ್ಸ್ ಬರುತ್ತೆ ಇನ್ ಆನ್ ಎಕೋಸಿಸ್ಟಮ್. ಸೊ ಇನ್ಕ್ಲೂಡಿಂಗ್ ಪ್ಲಾಂಟ್ಸ್ ಇರ್ಬೋದು, ಎನಿಮಲ್ಸ್ ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು ಮತ್ತು ಜೆನೆಟಿಕ್ ಡೈವರ್ಸಿಟಿ ವಿತಿನ್ ದೀಸ್ ಗ್ರೂಪ್ಸ್, ಇವೆಲ್ಲವೂ ಕೂಡ ನಮ್ಮ ಬಯೋಡೈವರ್ಸಿಟಿಯಲ್ಲಿ ಕಂಡುಬರುತ್ತೆ. ಇನ್ ಅಗ್ರಾನಮಿ, ಇನ್ಕ್ರೀಸಿಂಗ್ ಬಯೋಡೈವರ್ಸಿಟಿ ಕ್ಯಾನ್ ಲೀಡ್ ಟು ಎನ್ಹಾನ್ಸ್ಡ್ ಎಕೋಸಿಸ್ಟಮ್ ಸರ್ವಿಸಸ್ ಸಚ್ ಆಸ್ ಪಾಲಿನೇಷನ್, ಪೆಸ್ಟ್ ಕಂಟ್ರೋಲ್ ಆ್ಯಂಡ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ನೆಕ್ಸ್ಟ್ ಬರುತ್ತೆ ಕ್ರಾಪ್ ಡೈವರ್ಸಿಟಿ. ಗ್ರೋಯಿಂಗ್ ಮಲ್ಟಿಪಲ್ ಕ್ರಾಪ್ ಸ್ಪೀಸೀಸ್ ಆರ್ ವೆರೈಟೀಸ್, ಅದಕ್ಕೆ ಏನಂತಾರೆ ಪಾಲಿಕಲ್ಚರ್ ಅಂತ ಕರೀತಾರೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ಪಾಲಿಕಲ್ಚರ್ ಅಂದರೆ ಏನು. ಗ್ರೋಯಿಂಗ್ ಮಲ್ಟಿಪಲ್ ಕ್ರಾಪ್ ಸ್ಪೀಸೀಸ್ ಆರ್ ವೆರೈಟೀಸ್, ಇದಕ್ಕೆ ಪಾಲಿಕಲ್ಚರ್ ಅಂತ ಕರೀತಾರೆ. ವಿಚ್ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಟೋಟಲ್ ಕ್ರಾಪ್ ಫೇಲ್ಯೂರ್. ಯಾಕೆ ನಾವು ಮಲ್ಟಿಪಲ್ ಕ್ರಾಪ್ಸನ್ನು ಗ್ರೋ ಮಾಡಬೇಕು ಅಂತಂದರೆ, ಸಮ್ ಟೈಮ್ಸ್ ಪರ್ಟಿಕ್ಯುಲರ್ ಕ್ರಾಪ್ ಏನಾದರೂ ಫೇಲ್ ಆಯಿತು ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಹಜಾರ್ಡಸ್ ಇರ್ಬೋದು ಅಥವಾ ಇವನ್ ಮಾರ್ಕೆಟಿಂಗ್ ರಿಸ್ಕ್ ಇರ್ಬೋದು. ಅವಾಗ ಮಲ್ಟಿಪಲ್ ಕ್ರಾಪ್ಸ್ ಇತ್ತು ಅಂತಂದರೆ, ಸೊ ಒಂದು ಕ್ರಾಪ್ನಲ್ಲಿ ಆದಂತಹ ಲಾಸ್ ಏನಿರುತ್ತೆ ಇನ್ನೊಂದು ಕ್ರಾಪ್ನಲ್ಲಿ ಬರುವಂತಹ ಪ್ರಾಫಿಟ್ಗೆ ಈಕ್ವಲ್ ಆಗುತ್ತೆ, ಅಂದರೆ ಅದು ಮ್ಯಾನೇಜ್ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಪಾಲಿಕಲ್ಚರ್ಗೆ ಹೋಗಬೇಕು. ಗ್ರೋಯಿಂಗ್ ಮಲ್ಟಿಪಲ್ ಕ್ರಾಪ್ ಸ್ಪೀಸೀಸ್ ಆರ್ ವೆರೈಟೀಸ್ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಟೋಟಲ್ ಕ್ರಾಪ್ ಫೇಲ್ಯೂರ್ ಡ್ಯೂ ಟು ಪೆಸ್ಟ್ ಆರ್ ಡಿಸೀಸಸ್. ಇಟ್ ಕ್ಯಾನ್ ಆಲ್ಸೋ ಇಂಪ್ರೂವ್ ಸಾಯಿಲ್ ಹೆಲ್ತ್. ಪಾಲಿಕಲ್ಚರ್ ಮಾಡೋದ್ರಿಂದ, ಕ್ರಾಪ್ ಡೈವರ್ಸಿಟಿ ಮಾಡೋದ್ರಿಂದ ಸೊ ಮಣ್ಣಿನ ಒಂದು ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬಹುದು. ಆ್ಯಂಡ್ ರಿಸಲೈನ್ಸ್ ಅಗೇನ್ಸ್ಟ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್. ಫಾರ್ ಇನ್ಸ್ಟೆನ್ಸ್, ಇಂಟರ್ಕ್ರಾಪಿಂಗ್ ಲೆಗ್ಯೂಮ್ಸ್ ವಿತ್ ಸೀರಿಯಲ್ಸ್. ಇಂಟರ್ಕ್ರಾಪಿಂಗ್, ನಾವು ಯಾವುದನ್ನು ಇಂಟರ್ಕ್ರಾಪ್ ಮಾಡ್ತಾ ಇದ್ದೀವಿ, ಲೆಗ್ಯೂಮ್ಸನ್ನು ಸೀರಿಯಲ್ಸ್ ಜೊತೆ ಇಂಟರ್ಕ್ರಾಪ್ ಮಾಡಿದ್ರು ಅಂತಂದರೆ ವಿಚ್ ಕ್ಯಾನ್ ಎನ್ಹಾನ್ಸ್ ಸಾಯಿಲ್ ಫರ್ಟಿಲಿಟಿ ಥ್ರೂ ನೈಟ್ರೋಜನ್ ಫಿಕ್ಸೇಷನ್ ಬೆನಿಫಿಟಿಂಗ್ ಬೋತ್ ಕ್ರಾಪ್ಸ್. ಸೀರಿಯಲ್ಸ್ ಜೊತೆ ಲೆಗ್ಯೂಮ್ ಕ್ರಾಪ್ಸನ್ನು ಇಂಟರ್ ಕ್ರಾಪ್ ಮಾಡಿದ್ರು ಅಂತಂದರೆ ಅದು ಏನು ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮೂಲಕ ತಮಗೆ ಬೆನಿಫಿಟ್ ಆಗುತ್ತೆ, ಬೋತ್ ಕ್ರಾಪ್ಸ್ಗೆ ಬೆನಿಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ವೈಲ್ಡ್ ಲೈಫ್ ಆ್ಯಂಡ್ ನ್ಯಾಚುರಲ್ ಎನಿಮೀಸ್. ಮೇಂಟೈನಿಂಗ್ ಹ್ಯಾಬಿಟೇಟ್ಸ್ ಫಾರ್ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಆ್ಯಂಡ್ ಅದರ್ ವೈಲ್ಡ್ ಲೈಫ್ ಕ್ಯಾನ್ ಎನ್ಹಾನ್ಸ್ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲ್. Ecological approaches such as planting flowering hedgerows can attract pollinators and natural predators, reducing need for chemical pesticide. So pest control ಮಾಡೋಕೆ ಇವನ್ ಹೆಡ್ಜ್ ರೋಸ್ ಅಲ್ಲಿ ಫ್ಲವರಿಂಗ್ ಅನ್ನ ಮಾಡ್ತಾರೆ, ಫ್ಲವರಿಂಗ್ ಅನ್ನ ಪ್ಲಾಂಟ್ ಮಾಡ್ತಾರೆ.
ಫ್ಲವರ್ ಪ್ಲಾಂಟ್ಸ್ಗಳನ್ನು ಅಲ್ಲಿ ಪ್ಲಾಂಟ್ ಮಾಡ್ತಾರೆ. ಅದೇನು ಮಾಡುತ್ತೆ ಅಂತಂದರೆ ನ್ಯಾಚುರಲ್ ಪ್ರಿಡೇಟರನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಮೂಲಕ ಪೆಸ್ಟ್ ಕಂಟ್ರೋಲ್ ಕೂಡ ಆಗುತ್ತೆ. ಸೊ ಚೆಂಡು ಹೂವನ್ನ ಪ್ಲಾಂಟ್ ಮಾಡಿರ್ತಾರೆ, ನೀವು ನೋಡಿರಬಹುದು. ಸೊ ಬಿಕಾಸ್ ಆಫ್ ಈ ಒಂದು ಪ್ರಿಡೇಟರ್ಗಳನ್ನು ಅಟ್ರಾಕ್ಟ್ ಮಾಡೋಕೆ ಅದನ್ನ ಮಾಡಿರ್ತಾರೆ. ಆ ಮೂಲಕ ಪೆಸ್ಟ್ಗಳನ್ನು ಕಂಟ್ರೋಲ್ ಮಾಡ್ತಾರೆ. ಮೇನ್